ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ, ರೈಡ್ ಮಾಡ್ತಾರೆ. ನಂದು ಅದಕ್ಕೇನು ಅಭ್ಯಂತರ ಏನಿಲ್ಲ, ಮಾಡ್ಲಿ, ಸಂತೋಷ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರೈಡ್ ಮಾಡ್ಲಿ, ಸಂತೋಷ. ನಾನೇನು ಅದಕ್ಕೇನು ವಿರೋಧ ಇಲ್ಲ, ಯಾಕಂದ್ರೆ ಕಾನೂನು. ಯಾರಾದ್ರು ಆ ಇನ್ಸ್ಪೆಕ್ಟರ್ಗೆ 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ಒಂದು 1500 ರೋಟಲ್ಲಿ ಗೆದ್ದಿರ್ಬೇಕು. ತುಂಬಾ ಪ್ರಯತ್ನ ಪಟ್ರು. ನಾನು ಹೇಳೋದು ಕೇಳಪ್ಪ, ಎಷ್ಟು ಹೇಳೋದು ಮಾಧ್ಯಮ ಸೋಲ್ಸೋ ಪ್ರಯತ್ನ ಇದ್ದೇ ಇರ್ತದೆ. ಅಭ್ಯರ್ಥಿ ನಮ್ಮ ವಿರುದ್ಧವಾಗಿದ್ದಾಗ ಇದ್ದೇ ಇರ್ತದೆ. ಒಂದು ಎರಡನೇದು, ನಾನು ಕಂಡು ಕೇಳಿದಂತ ಘಟನೆಗಳು ಈ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ಹಿಂದಿನ ದಿವಸ ನಮ್ಮನೆ ರೈಡ್ ಮಾಡುವಂಥದ್ದು ಎಲ್ಲ ಘಟನೆಗಳು ನಡೆದಿದೆ. ನನಗೆ ಯಾವುದಕ್ಕೂ ಬೇಜಾರಿಲ್ಲ. ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾರೆ ಅಂತ ಅನ್ಸುತ್ತಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ದ್ವೇಷ ನೋಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ. ನೋವಿಲ್ಲ ನನಗೆ. ಅವೆಲ್ಲ ನನಗೆ ಬರೋದಿಲ್ಲ ರೀ. ದ್ವೇಷದ ರಾಜಕಾರಣ ಮಾಡಿಲ್ಲ. ಒಂದೇ ಒಂದು ಹೇಳ್ತೇನೆ, ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ, ರೈಡ್ ಮಾಡ್ತಾರೆ. ನಂದು ಅದಕ್ಕೇನು ಅಭ್ಯಂತರ ಏನಿಲ್ಲ, ಮಾಡ್ಲಿ, ಸಂತೋಷ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರೈಡ್ ಮಾಡ್ಲಿ, ಸಂತೋಷ. ನಾನೇನು ಅದಕ್ಕೇನು ವಿರೋಧ ಇಲ್ಲ, ಯಾಕಂದ್ರೆ ಕಾನೂನು. ಯಾರಾದ್ರು ಆ ಇನ್ಸ್ಪೆಕ್ಟರ್ಗೆ 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ನಾನಿಲ್ಲ, ನಮ್ಮ ಮನೆಯವ್ರು ಇರ್ತಾರ್ರಿ. 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ರಮೇಶ್ ಕುಮಾರೇ ಮನೇಲಿ ಮುಚ್ಚು ಮರೇನು ಹಂಗೆಲ್ಲ. ಇನ್ನೇನು ಸಿಗ್ತದೆ ನೋಡಿ, ಇಲ್ಲೇನು ಇನ್ನೆಲ್ಲಿ ಸಿಗ್ತದೆ, ಇನ್ನೊಂದು ಸಿಗ್ತದೆ. SN ರೆಸಾರ್ಟ್ ನಲ್ಲಿ ಅವ್ರ ಮನೆ ಇದೆ. ಆರ್ ಎಂ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ, SN ರೆಸಾರ್ಟ್ ಅಂತಾರೆ. ನಾನು ಹೇಳೋದು ಇಷ್ಟೇ, ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ, ಅರ್ಥ ಆಯ್ತಾ? ಅಂತವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ಪಕ್ಕದಲ್ಲಿ ಕೇಳಿದ್ರು. ಯಾಕಂದ್ರೆ ನಮ್ಮ ಮನೆಯವ್ರು ಯಾವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ. ನಮ್ಮ ಮನೆಯವರು 10 ಸರಿ ಫೋನ್ ಮಾಡ್ತಾರೆ. ನನಗದು ಗೊತ್ತಿಲ್ಲ. 10 ಸರಿ ಫೋನ್ ಮಾಡ್ತಾರೆ. ಇನ್ನೇನು ಸಿಗಲ್ವೇನ್ರಿ? 1 ಲಕ್ಷ ಸಿಗಲ್. ನಾವು ರೈತಪ್ಪ, ನಮ್ಮನೇಲಿ ಇರ್ತದೆ. ಒಂದ್ ನಿಮಿಷ ನಾನು ಅದನ್ನ ಹೇಳಕ್ ಹೋಗಲ್ಲ. ನಾನು ಯಾವ್ದನ್ನ ಹೇಳಕ್ ಹೋಗಿ ಕಾರಣ ಯಾಕಂದ್ರೆ ನಾವು ಇನ್ಸ್ಪೆಕ್ಟರ್ಗೆ 10 ಸರಿ ಫೋನ್ ಬರ್ತದೆ. ಎಷ್ಟು ಸರಿ? 10 ಸರಿ ಬರ್ತಾರೆ. ಲೋಕಾಯುಕ್ತ ಅಡಿಯಲ್ಲಿ ಇವ್ರಿಗೇನು ಕೆಲಸ? ಮಾಡ್ಲಿ, ಸಂತೋಷ. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ 10 ವರ್ಷ. ಎಲೆಕ್ಷನ್ ಮಾಡಿದ್ದೀನಿ ನಾನು. ಸೋಲು ಯಾರಿಗೆ ಬೇಕಾದ್ರೆ ಅರ್ಥ ಆಯ್ತಾ? ಸೋಲೋದು ಗೆಲ್ಲೋದು ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದೇ ಇಲ್ಲ. ನಾವು ಸೋಲ್ತೀವಿ, ಗೆಲ್ತೀವಿ, ಅದು ಒಂದು ವಿಚಾರ ಅಲ್ಲವೇ ಇಲ್ಲ. ಆದರೆ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಭ್ರಷ್ಟು ಅಂತಾರಪ್ಪ ಗೌರವಂತ ರಮೇಶ್ ಕುಮಾರ್, ಲೂಟಿ ಮಾಡಿದ್ದೀನಿ ಅಂತಾರಪ್ಪ. ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ ರಮೇಶ್ ಕುಮಾರ್, ಯಾಕಂದ್ರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ನಿಮಗೆ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ, ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ, ಹಳ್ಳಿಯಲ್ಲಿ ಹೂ ಕೊಟ್ವಿ, ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ, ಎಲೆ ಅಡಿಕೆ ಕೊಟ್ವಿ. ನೀವೇನಾದ್ರು ರೂಪಾಯಿ ಕೊಟ್ರಾ? DCC ಬ್ಯಾಂಕಿಂದ ಫಲಾನುಭವಿಗಳವರು. 1 ನಿಮಿಷ ಸಿರಿ ಸರ್, ಕೊಟ್ರಾ? ಕೊಡ್ಲಿಲ್ಲ. ಅವತ್ತು ಯಾಕೆ ಕೇಳಲಿಲ್ಲ? ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡು ಯಾಕೆ ಕೇಳಲಿಲ್ಲ? ನೀವು ದೊಡ್ಡವರು. ವಾರಕ್ಕೊಂದು ಕಾರ್ಯಕ್ರಮ, 3 ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಅವತ್ತು ಯಾಕೆ ಕೇಳಲಿಲ್ಲ ರಮೇಶ್ ಕುಮಾರ್ ಅವರು? ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ, ಬಹಳ ಗೌರವಯುತವಾಗಿ ಮಾತಾಡ್ತಾ ಇದ್ದೀನಿ. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್? ಯಾಕಂದ್ರೆ ವಯಸ್ಸಲ್ಲಿ ಹಿರಿಯರವರು.